ಈ ಸ್ಯಾರಿ ಕುಚ್ಚಿಗೆ ಬೇಕಾಗಿರೋದು ಒಂದು ಗಮ್ಮು, ಒಂದು ಸಿಲ್ಕ್ ಥ್ರೆಡ್ಡು, ಮತ್ತು ಒಂದು ಕಾಟನ್ ಥ್ರೆಡ್ಡು, ಜರಿ ಥ್ರೆಡ್ಡು ಮತ್ತು ಈ ರಿಂಗ್ ಬಿಡ್ಸು. ಇವಾಗ ಕಾಟನ್ ಥ್ರೆಡ್ನ ಒಂದು ನೀಡಲ್ಲಿ ಹಾಕ್ಕೊಂಡಿರ್ತೀನಿ, ಅದನ್ನು ಬ್ಯಾಕ್ ಸೈಡ್ ಲಾಕ್ ಮಾಡ್ಕೊಂಡಿರ್ತೀನಿ. ರಿಂಗ್ನೂ ತೊಗೊತೀನಿ. ರಿಂಗಿಗೆ 2 ಸೈಡ್ ಹೋಲ್ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಒಂದು ಸೈಡ್ ಹೋಲಿಗೆ ಮಾತ್ರ ನೀಡಲ್ ಹಾಕ್ಕೊಂಡು ಮತ್ತು ಸ್ಯಾರಿಗೂ ಸೇರಿಸಿ 3-4 ಲಾಕ್ ಮಾಡ್ಕೊತೀನಿ. 3-4 ಸಲ ಲಾಕ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೈಟಾಗಿರುತ್ತೆ. ಇವಾಗ ನಾಟ್ ಹಾಕ್ಕೊಂಡಾದ್ಮೇಲೆ ಅದನ್ನು ಕಟ್ ಮಾಡಿ ಆ ಸೈಡಲ್ಲೂ ಏನು ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡಿಬಿಡ್ತೀನಿ. ನೋಡಿ, ಇವಾಗ ಜಿಗ್ಸಾಗ್ ಮಾಡಿದಾಗ ಸೈಡಲ್ಲಿರೋದನ್ನ ಕಟ್ ಮಾಡಿಲ್ಲ, ಅದನ್ನು ಕಟ್ ಮಾಡ್ತೇನೆ. ಅವಾಗ ನೀಟಾಗಿ ಕಾಣಿಸುತ್ತೆ. ಇದೇ ಥರ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಅದಾದಮೇಲೆ ನಾವು ಸಿಲ್ಕ್ ಥ್ರೆಡ್ನ ತೊಗೊಂಡಿರ್ತೀವಲ್ಲ, ಅದು ಸ್ವಲ್ಪ ದೊಡ್ಡ ನೀಡಲ್ಲಿಂದ ತೊಗೊಂಡು ಫ್ರಂಟ್ ಮಧ್ಯ ಹೋಲಿಂದ ಹೋಗಿ ನೋಡಿ, ಸ್ವಲ್ಪ ಅದನ್ನೇ ನೋಡ್ಕೊಳ್ಳಿ. ಮಧ್ಯ ಹೋಲಿಂದ ಹೋಗಿ ನಮಗೆ ಎಷ್ಟು ಬೇಕು, ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಮತ್ತು ಆ ಮಧ್ಯದಲ್ಲಿ 2 ಭಾಗದ ಮಧ್ಯ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ನ ತೊಗೊಳ್ಬೇಕು. ನೋಡಿ, ನಮಗೆ ಉದ್ದ ಏನಾದ್ರು ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಹೇಳ್ಕೊಳ್ಬೋದು, ಇಲ್ಲ ಇನ್ನೊಂಚೂರು ಶಾರ್ಟ್ ಬೇಕು ಅಂದರೆ ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು. ಈಗ ನಾನು ಮಾಡ್ತೀನಿ ನೋಡಿ, ಶಾರ್ಟ್ ಮಾಡ್ತೀನಿ. ತುಂಬ ಉದ್ದ ಇದೆ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡ್ಕೊತೀನಿ. ಶಾರ್ಟ್ ಮಾಡಿ ಎಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡಿ ನಾನು ಜರಿ ಥ್ರೆಡ್ಡಲ್ಲಿ ಅದನ್ನು ಲಾಕ್ ಮಾಡ್ಕೊತೀನಿ. 1-2-3 ಲಾಕ್ ಮಾಡಿಕೊಂಡು ಸುತ್ತಕೊಂಡು ಮತ್ತೆ ಲಾಕ್ ಮಾಡ್ಕೊತೀನಿ. ಇದನ್ನು ಮತ್ತೆ ತೋರಿಸ್ತೀನಿ ನಾನು ಹೇಗೆ ಹಾಕೋದು ಅಂತ. ಮತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಆ ರಿಂಗ್ ಇದೆಯಲ್ಲ, ಆ ರಿಂಗಿಂದ ಸೂಜಿ ಸ್ಯಾರಿ ಕೆಳಗಡೆ ಹೋಗಿ ಮೇಲೆ ಬರಬೇಕು. ಆವಾಗ ಅದು ಸಿಲ್ಕ್ ಥ್ರೆಡ್ಡು ಜೊತೆಗೆ ಬರುತ್ತೆ. ಮತ್ತು ಆ ಮಧ್ಯದಲ್ಲಿ ಏನಿರುತ್ತೆ ಸಿಲ್ಕ್ ಥ್ರೆಡ್ಡು, ಕುಚ್ಚಿಗೆ ಎಷ್ಟಾಗಬೇಕು ಅಷ್ಟು ಉಳಿಸ್ಕೊಂಡು ಆ ಮಧ್ಯದಲ್ಲಿ ನೋಡಿ, ಮಧ್ಯದಲ್ಲಿ ನೀಡಲ್ ಹಾಕಿ ಮತ್ತು ಆ 2 ಸಿಲ್ಕ್ ಥ್ರೆಡ್ ಮಧ್ಯ ಇರುತ್ತಲ್ಲ ಹೇಳ್ಕೊಂಡಾಗ ಈ ಡಿಸೈನ್ ಬರುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ನೋಡಿ, ಇವಾಗ ನಾನು ಶಾರ್ಟ್ ಮಾಡ್ಕೊತಾ ಇದ್ದೀನಿ. ಶಾರ್ಟ್ ಅಂದರೆ ನಂಗೆ ಒಂದೇ ಸಮ ಬೇಕಲ್ಲ, ಅದಕ್ಕೆ. ಇವಾಗ ನೋಡಿ, ಈ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊತೀನಿ. ಈ ಕಟ್ ಮಾಡ್ಕೊಂಡಾದ್ಮೇಲೆ ನಿಮಗೀಗ ಜರಿ ಥ್ರೆಡ್ಡಲ್ಲಿ ಅದನ್ನು ಲಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ತುದಿ ಏನಿರುತ್ತೆ ಜರಿ ಥ್ರೆಡ್ದು, ಅದನ್ನು ಹೆಬ್ಬೆಟ್ಟಿಂದ ಸಿಲ್ಕ್ ಥ್ರೆಡ್ ಜೊತೆ ಸ್ವಲ್ಪ ಬಿಗಿಯಾಗಿ ಇಟ್ಕೊಳ್ಳಿ, ಆಯಿತಾ. ಆಮೇಲೆ ಬ್ಯಾಕ್ ಸೈಡಿಂದ ಸೂಜಿನ ಫ್ರಂಟ್ ಸೈಡಿಗೆ ಬರೋಂಗೆ ಆ ಸಿಲ್ಕ್ ಥ್ರೆಡ್ ಮಧ್ಯೆ ಎಳ್ಕೊಂಡಾದ್ಮೇಲೆ ಅದ್ರ ಸುತ್ತ ತೊಗೊಂಡು ಬಂದು ಒಂದು ನಾಟ್ ಹಾಕ್ಕೊಳ್ಳಿ. ಒಂದು ನಾಟು ಹಾಕ್ಕೊಂಡಾಗ ಬೇಕಾದ್ರೆ ಕೈ ಬಿಡ್ಬೋದು. ಮತ್ತು ನಾವೇನು ಮಾಡಬೇಕು ಅಂದರೆ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು. 2 ಲಾಕ್ ಮಾಡಿಕೊಂಡು ಆ ಜರಿ ಇರುತ್ತಲ್ಲ ಅದನ್ನು ಒಂದು 5-6 ಸುತ್ತುತ್ತೀನಿ. ಈಗ ಸುತ್ತ ಆದಮೇಲೆ ಮತ್ತೆ ನೋಡ್ಕೊಳ್ಳಿ, ಇವಾಗ ನೋಡ್ಕೊಳ್ಳಿ, ನೀಡಲ್ನ ತೊಗೊಂಡು ಆ ಜರಿ ಸುತ್ತಿರ್ತೀವಲ್ಲ ಅದನ್ನು ಸಿಲ್ಕ್ ಥ್ರೆಡ್ ಒಳಗಡೆ ಹಾಕಿ ಸೂಜಿನ ಮಧ್ಯದಿಂದ ಎಳ್ಕೊಳ್ಬೇಕು. ಆವಾಗ ಫುಲ್ ಲಾಕ್ ಆಗುತ್ತೆ. ಟೈಟಾಗಿ ಎಳ್ಕೊಳ್ಳಿ. ನೋಡಿ, ಇವಾಗ ಲಾಕ್ ಆಯಿತು. ಇವಾಗ ನಾವು ಆ ಸ್ಟಾರ್ಟಿಂಗ್ ಕುಚ್ಚಿದೆಯಲ್ಲ ಅದನ್ನು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಎಷ್ಟು ಉದ್ದ ಬೇಕೋ ಅದು ಮಾಡಿಕೊಡಿ. ನೋಡಿ, ಸ್ಯಾರಿ ಪೂರ್ತಿ ಹಾಕ್ದಾಗ ಈ ಥರ ಕಾಣಿಸುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ.